ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದ್ರೆ ಸಾಧಿಸ್ತೀನಿ. ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ಸಾರ್ಕ್ ದೇಶಗಳನ್ನು ಯಾವ ರೀತಿ ನೆನಪಿಡಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡಮ್ರಿ. ಈ ಸಾರ್ಕ್ ನೋಡ್ರಿ 1985 ಡಿಸೆಂಬರ್ 8 ಸ್ಟಾರ್ಟ್ ಆಗುತ್ತೆ. ಓಕೆನಾ. ಈ 8ರಿಂದ ನೋಡ್ರಿ ಒಟ್ಟು ನಮ್ಮ ಸಾರ್ಕ್ ದೇಶದಲ್ಲಿ ಕೂಡ ಎಷ್ಟು ದೇಶಗಳು ಅಂದ್ರಪ್ಪ ಅಂದ್ರ ಸಾರ್ಕ್ನಲ್ಲಿ 8 ದೇಶ ಅದಾವ್ರಿ. ಈ 8ರಿಂದ ಆ 8 ನೆನಪಿಡ್ರಿ. ಓಕೆನಾ. ಇದರ ಕೇಂದ್ರೀಯ ಕಚೇರಿ ಬಂದ್ರ ಕಠ್ಮಂಡು ನೋಡ್ರಿ. ಎಲ್ರಿ? ನೇಪಾಳಿನ ಕಠ್ಮಂಡು ನೋಡ್ರಿ. ಇಲ್ಲಿ ಸಾರ್ಕ್ ಐತಲ್ಲ, ಈ ಕಲಿಂದ ಈ ಕಠ್ಮಂಡು ನೆನ್ಬಿಟ್ಬಿಡ್ರಿ. ಕಲಿಂದ ಕಠ್ಮಂಡು. ಓಕೆನಾ. ಇನ್ನು ನೋಡ್ರಿ ಒಟ್ಟೆಷ್ಟ್ರಿ 8 ದೇಶಗಳು. ಅದರಲ್ಲಿ ನಮ್ಮ ಭಾರತ ದೇಶಗಳು ಒಂದು ಬರ್ತೈತಿ. ಇದನ್ನ ಪದೇ ಪದೇ ಕ್ವಶನ್ ಕೇಳ್ತಿರ್ತಾರ. ನಾವು ಯಾವ ರೀತಿ ನೆನ್ಬಿಡ್ಬೇಕು ಒಂದ್ಸಕ ದೇಶಗಳು ಎಲ್ಲೆಲ್ಲಿ ಬರ್ತವೆ ಅಂತಂದ್ರೆ ಮಾಲ್ಡೀವ್ಸ್ ಇಲ್ಲಿ ಬರ್ತ್ರಿ. ಒಂದು ಮಾಲ್ಡೀವ್ಸ್. ನೆಕ್ಸ್ಟು ಶ್ರೀಲಂಕಾ ಎಲ್ಲಿ ಬರ್ತಾ, ಯಾಕಂದ್ರೆ ಭಾರತ ಕೆಳಗೆ ಶ್ರೀಲಂಕಾ ಹಾಕಿಬಿಡ್ತೀವಿ ನಾವು ಎಲ್ಲ ಮ್ಯಾಪ್ನಾಗು. ಮಾಲ್ಡೀವ್ಸ್, ಶ್ರೀಲಂಕಾ, ಭಾರತ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್. ಓಕೆನಾ. ನೋಡ್ರಿ ಮಾಲ್ಡೀವ್ಸ್, ಶ್ರೀಲಂಕಾ, ಭಾರತ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ನೇಪಾಳ್, ಭೂತಾನ್, ಬಾಂಗ್ಲಾ. ಒಟ್ಟೆಷ್ಟ್ರಿ 8 ದೇಶಗಳು. ಓಕೆನಾ. ಮೊಟ್ಟ ಮೊದಲೇ ಬಾರಿ ಎಲ್ಲಿ ಸಬ್ಮಿಟ್ ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ನಮ್ಮ ಒಂದು 1985ರಲ್ಲಿ ಬಾಂಗ್ಲಾದೇಶದ ಢಾಕಾ ಮಾಡ್ತಾವ್ರಿ. ಎಲ್ರಿ? ಬಾಂಗ್ಲಾದೇಶದ ಢಾಕಾದಾಗ ಸಬ್ಮಿಟ್ ಮಾಡ್ತಾರ. ಓಕೆನಾ. ಅದು ಕೇಂದ್ರ ಕಚೇರಿ ಬಂದ್ರಪ್ಪ ಅಂದ್ರೆ ಕಠ್ಮಂಡಾಗ ಐತಿ. ಇದನ್ನ ಕ್ವಶನ್ ಐತ್ರಿ ರೀಸೆಂಟಾಗಿ PCಗೂ PSI ಆಗಿತ್ತು ಇದು ಕ್ವಶನ್. ಅಂದ್ರೆ ಮೊಟ್ಟ ಮೊದಲ ಸಭೆ ಎಲ್ಲಿ ನಡೀತದೆ ಅಂತ ಹೇಳಿ ಕ್ವಶನ್ ಆಗೈತಿ. ಎಲ್ಲಿ ಅಂದ್ರಪ್ಪ ಅಂದ್ರೆ ಢಾಕಾದ ನೋಡ್ರಿ. ನಾವೇನು ಅನ್ಕೊಂಡ್ಬಿಡ್ತೀವಿ ಅಂದ್ರಪ್ಪ ಅಂದ್ರೆ ಕಠ್ಮಂಡಾಗ ಐತಿ. ಕಠ್ಮಂಡು ಕೇಂದ್ರ ಕಚೇರಿ ಫಸ್ಟ್ನೇ ಆಪ್ಷನ್ ಕಠ್ಮಂಡು ಕೊಟ್ಬಿಡ್ರ, ಅಲ್ಲೇ ಆಗಿರುತ್ತೆ. ಅದಕ್ಕೋಸ್ಕರ ಕೇಂದ್ರ ಕಚೇರಿ ಅನ್ಕೊಂಡ್ಬಿಡ್ತೀವಿ. ಅಲ್ಲ, ಅದರ ಒಂದು ಮೊಟ್ಟ ಮೊದಲ ಸಭೆ 1985ರಾಗ ಢಾಕಾದಲ್ಲಿ ನಡೀತು. ಬಾಂಗ್ಲಾದೇಶದ ಢಾಕಾ. ಇಲ್ಲಿ ಬಂದ್ರಪ್ಪ ಅಂದ್ರೆ ಅದರ ಕೇಂದ್ರ ಕಚೇರಿ ಕಠ್ಮಂಡು. ಎರಡು ಕೂಡ ಇರ್ಲಿ, ಸ್ವಲ್ಪ ತಲೆಯಾಗಿರ್ಲಿ. ಓಕೆನಾ. ಹಿಂಗೆ ನೆನಪಿಟ್ಬಿಡ್ರಿ. ಈ ಬಾಂಗ್ಲಾದೇಶದ ಢಾಕಾ ಅಲ್ರಿ, ಢಾಕಾ. ಈ ಕಲಿಂದ ಕಠ್ಮಂಡು ಇಷ್ಟೇ. ಓಕೆನಾ. ಅಥವಾ ಸಾರ್ಕ್ ಬರುತ್ತಲ್ಲ, ಕಲಿಂದ ಕಠ್ಮಂಡು. ಓಕೆನಾ. ಇದನ್ನ ಯಾವ ರೀತಿ ನೆನಪಿಡ್ಬೇಕಂದ್ರ ನೋಡ್ರಿ, ಒಂದು ಸ್ವಲ್ಪ ಟ್ರಿಕ್ ಕೇಳ್ತೇನೆ ರೀ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೋಡ್ರಿ. ಇಲ್ಲಿ 1985ರಾಗ ಬಾಂಗ್ಲಾದೇಶದ ಢಾಕಾ ಮೊಟ್ಟ ಮೊದಲ ಸಾರ್ಕ್ ಸಮ್ಮಿಟ್ ನಡೀತು. ನೆಕ್ಸ್ಟ್ 1986ರಾಗ ಬಂದ್ರಪ್ಪ ಅಂದ್ರೆ ಬೆಂಗಳೂರು ನೋಡ್ರಿ. ಎಲ್ರಿ? ಬೆಂಗಳೂರು ಅಂದ್ರೆ ನಮ್ಮ ಕರ್ನಾಟಕ ರಾಜಧಾನಿ ಬೆಂಗಳೂರು ನಡೀತು 1986. ನೆಕ್ಸ್ಟ್ 2ನೇದ್ದು ನೋಡ್ರಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಷ್ಟು ಬೆಂಗಳೂರು ಫೇಮಸ್ ಆಯ್ತು ಅಂದ್ರಪ್ಪ ಅಂದ್ರೆ 86ರಾಗ ಆಲ್ರೆಡಿ ಇದು ಇಲ್ಲಿ ಸಾರ್ಕ್ನ ಸಮ್ಮಿಟ್ ಕೂಡ ನಾವು ನಡೆಸುವಂಥ ಕೆಪಬಲ್ ಇತ್ತು ನಮ್ಮ ಬೆಂಗಳೂರಿಗೆ. ಓಕೆನಾ. ನೆಕ್ಸ್ಟ್ 2007ರಲ್ಲಿ ದೆಹಲಿ ನೋಡ್ರಿ. ಇದು ಕರ್ನಾಟಕ ರಾಜಧಾನಿ, ಇದು ಭಾರತ ರಾಜಧಾನಿ. ನೆನಪಿಡೋಕಷ್ಟೇ. ಒಟ್ಟು ಎಷ್ಟು ನಡೆದವ ಅಂತಾರ? 2 ನಡೆದವ್ರು ನಮ್ಮ ಭಾರತ ದೇಶದಲ್ಲಿ. ಒಂದು ಕರ್ನಾಟಕ ರಾಜಧಾನಿಯಾಗ ಅಂದ್ರೆ ನಮ್ಮ ರಾಜಧಾನಿಯಾಗ, ಇನ್ನೊಂದು ಭಾರತ ರಾಜಧಾನಿಯಾಗ. ಓಕೆನಾ. ನೆಕ್ಸ್ಟ್ 2014ರಾಗ ಕಠ್ಮಂಡು ಲಾಸ್ಟ್ ಆಯ್ತು ನೋಡ್ರಿ. ಕಠ್ಮಂಡುದಾಗ ಲಾಸ್ಟ್ ಆಯ್ತು. ಇಸ್ಲಾಮಾಬಾದ್ನಾಗ 2015ರಾಗ 19ನೇ ಸಭೆ ನಡಿಬೇಕಾಯ್ತು ನೋಡ್ರಿ. 18ನೇ ಸಭೆ ಬಂದ್ರಪ್ಪ 2014 ಕಠ್ಮಂಡು. ಅಲ್ಲಿ ನಡೆದ್ಮೇಲೆ 19ನೇದು ಎಲ್ಲಿ ನಡಿಬೇಕ್ರಿ? ಇಸ್ಲಾಮಾಬಾದ್ ನಡಿಬೇಕಿದ್ರಿ. ಪಾಕಿಸ್ತಾನದ ಇಸ್ಲಾಮಾಬಾದ್ ನಡಿಬೇಕಿತ್ತು. ಸೆಕ್ಯೂರಿಟಿ ಪರ್ಪಸ್ ಇಂಡಿಯಾ ನಾವು ಬರಲ್ಲ ಅಂತ ಅಂದ್ವಿ. ಅವರು ಕೂಡ ಬೇರೆ ದೇಶದಾಗ ನಾವು ಹೇಳ್ದಂಗೆ ಅವರು ಕೇಳ್ತಾರಲ್ರಿ, ಅವರು ಯಾರು ಹೋಗಲಿಲ್ಲ. ಸ್ಟಿಲ್ ಆ ಒಂದು ಸಾರ್ಕ್ ಅದ್ರದ್ದು ಒಂದು ಕೊನೆ ಹಂತ ಅಲ್ಲೇ ಮುಗಿತ್ರಿ. ಅಲ್ಲಿ ತನ ಅಲ್ಲಿಂದ ಅದ್ರದ್ದು ಅಂತ್ಯಕಾಲ ಬಂತಂತ ಅರ್ಥ ಅದು. ಒಂದೇ ಒಂದು ನಾವು ಡಿಸಿಷನ್ ಮಾಡಿದ್ದಕ್ಕೆ ಸಾರ್ಕ್ನ ಕಲಾಸ ಆತ್ರಿ. ಇನ್ನು ಏನು ಮಾಡ್ಬೋದ್ರಿ ನಾವು ಮನಸ್ಸು ಮಾಡಿದ್ರೆ, ಅಷ್ಟು ಪವರ್ಫುಲ್ ನಾವು. ಓಕೆನಾ. ಇವಾಗ ನೋಡ್ರಿ, ಇಲ್ಲಿ ಬಂದ್ಬಿಡ್ರಿ. ನಮ್ಗೇನು ಕೇಳ್ತಾರೆ ಅಂದ್ರಪ್ಪ ಅಂದ್ರೆ ಯಾವುದು ಸಾರ್ಕ್ನ ದೇಶವಲ್ಲ ಅಂತ ಕೇಳ್ತಾರೆ. ಎದಕ್ಕೆ ಕೇಳ್ತಾರೆ ಅಂದ್ರಪ್ಪ ಅಂದ್ರೆ ಭಾರತ ದೇಶ. ಈಗ ನೋಡ್ರಿ, ಎಕ್ಸಾಮ್ ಎದಕ್ಕೆ ಬರ್ತಾವ ಅಂದ್ರಪ್ಪ ಅಂದ್ರೆ ಅವು ಒಂದನೇದ್ದು ಅದು ನ್ಯೂಸ್ನಾಗ ಇರ್ತದೆ, ಇಲ್ಲ ಭಾರತ ದೇಶ ಅದ್ರಾಗಿರುತ್ತೆ. ಇವೆರಡೇ ಕ್ರೈಟೇರಿಯಾ ಆಲ್ಮೋಸ್ಟ್ ಕೇಳೋದು. ಭಾರತ ದೇಶ ಆ ಒಂದು ಸಮ್ಮಿಟ್ನಾಗ ಐತೆ ಅಂದ್ರಪ್ಪ ಅಂದ್ರೆ ನಾವು ಅದ್ರ ಬಗ್ಗೆ ಕಂಪಲ್ಸರಿ ತಿಳ್ಕೊಂಡಿರ್ಬೇಕು. ಇಂಪಾರ್ಟೆಂಟ್ ನೋಡ್ರಿ. ಇದು ಇವೇನು ಬರ್ದಾವಲ್ಲ, ಇದೇ ನಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥದ್ದು. ಇದನ್ನ ಯಾವ ರೀತಿ ನೆನ್ಪಿಡ್ಬೇಕಂದ್ರೆ ಸಾರ್ಕ್ಲಿಂದ ಸಾಕು ನೆನ್ಪಿಟ್ಬಿಡ್ರಿ. ಸಾಕಾಗ್ಯದಪ್ಪ ಇವ್ರು ಕಾಟನ ಸಾಕು ನಮಗೆ. ಹೌದಲ್ರಿ? ನಮ್ಗೆ ಯಾರ್ಯಾರ ಕಾಟ ಸಾಕಾಗೈತ್ರಿ? ನಮ್ಗೆ ಯಾರ್ಯಾರ ಕಾಟ ಸಾಕಾಗೈತಿ? ಸಾಕು ಯಾಕೆ ತೊಗೊಂಡು ನಾನು? ಸಾಕದ ನಿಮ್ಮ ಸವಾಸನ ಸಾಕಂತೀವಲ್ಲ, ಸಾರ್ಕ್ಲಿದ್ದ ಸಾಕು ಅಷ್ಟೇ. ಇದು ತೆಗೆದ್ಬಿಟ್ಟಿವಿ ನಾವು. ಏನು ಇದು ಸಾರ್ಕ್ ಹಿಂಗೆ ಬರಿತೀವಲ್ಲ,
ಇದು ಸಾರ್ಕ್ ಬರಿತೀವಲ್ಲ, ಇದು ತಗೋಬಿಟ್ಟು ಅರ್ಧ ಏನಂತಾರೆ ಅದಕ್ಕೆ, ಸಾಕ್. ಓಕೆನಾ. ಫಸ್ಟ್ನೇದಾರ ನಮ್ಗೆ ಯಾರು ನಮ್ಗೆ ಯಾರು ಸಾಕಾಗೈತೆ, ನಮ್ಗೆ ಪಾಕಿಸ್ತಾನದವ್ರು ಸಾಕಾಗ್ಬಿಟ್ರು. ಮಾತೆತ್ತಿದ್ರಪ್ಪ ಸುಮ್ಮನೆ ಕಾಲು ಕೆರ್ಕೊಂಡು ಜಳಕ್ಕೆ ಬರೋದು, ಯುದ್ಧಕ್ಕೆ ಬರೋದು, ಹೌದಲ್ರಿ. ಇವ್ರ ಕಾಟ ನಮ್ಗೆ ಸಾಕಾಗ್ಬಿಡುತ್ತೆ. ಓಕೆನಾ. ಯಾವಾಗ ನೋಡ್ರಿ ತಾಲಿಬಾನ್ಯರು ಯಾವಾಗ ಬಂದ್ರೆ ಇವ್ರ ಕಾಟ ನಮಗೆ ಸಾಕಾಗ್ಬಿಡುತ್ತೆ. ಇವಾಗ ತಾಲಿಬಾನ್ಯಾಗ ಯಾವಾಗ ಬಂದ್ರೆ ಅಫ್ಘಾನಿಸ್ತಾನವ್ರ ಕಾಟ ನಮಗೆ ಸಾಕಾಗ್ಬಿಡುತ್ತೆ. ಓಕೆನಾ. ಪಾಕಿಸ್ತಾನ, ಅಫ್ಘಾನಿಸ್ತಾನ ಎರಡು ನೆನಪಾದವನ್ರಿ. ಇನ್ನು ನೆಕ್ಸ್ಟ್ ರೀ ನೋಡ್ರಿ, ಇಲ್ಲಿ ಯಾವಾಗ ಮಾಲ್ಡೀವ್ಸ್ ಕೂಡ ನಮ್ಮ ಭಾಳ ಕುಚುಕುರಿ ಅದ. ಮೊಹಮ್ಮದ್ ಮುಯಿಜ್ ಅವರು ಯಾವಾಗ ಮಾಲ್ಡೀವ್ಸ್ನ ಅಧ್ಯಕ್ಷರಾದ್ರೆ, ಮೊಹಮ್ಮದ್ ಮುಯಿಜ್ ಅವರು ಅವಲ್ಲಿದ್ದ ಇವ್ರದ್ದೊಂದು ತೆಲ್ನಿ ಹೊತ್ತು ಬಿಡೋದು ನಮ್ಗೆ. ಇವ್ರದ್ದೊಂದು ತೆಲ್ನಿ ಹೊತ್ತು ಬಿಡೈತಿ. ಇವು ಯಾಕಷ್ಟು ಇಂಪಾರ್ಟೆಂಟ್ ಹಾಕೊಂಡ್ರೆ, ಸಮುದ್ರ ಇಲ್ಲೆಲ್ಲ ಬಾರ್ಡರ್ ಬರ್ತಾವ್ರಿ. ಇಲ್ಲಿ ಹೆಂಗೆ ನೆನ್ಪಿಡಿ, ಹೆಂಗೆ ನಾವು ನಮ್ಮ ಸೈನಿಕರನ್ನ ಬಿಟ್ಟು ನಾವು ಹೆಂಗೋ ಇದಿರ್ಬೋದ್ರಿ. ಆದ್ರೆ ಇವು ಸಮುದ್ರ ಪ್ರದೇಶಗಳು ಭಾಳ ಸೂಕ್ಷ್ಮ ರೀ ಇವು. ನಮ್ಮ ಒಂದು ಸೆಕ್ಯೂರಿಟಿ ಪರ್ಪಸ್ಸರ ನಾವು ಇವ್ರ ಜೊತೆ ಚೆನ್ನಾಗಿರ್ಬೇಕು. ಆದ್ರೆ ಇವ್ರ ಜೊತೆ ಚೆನ್ನಾಗಿದ್ವಿ ನಾವು. ಇವ್ರು ಯಾವಾಗ ಬೇಕು ಅವ್ರಿಗೆಲ್ಲ ಆರ್ಥಿಕ ಸಹಾಯ ಮಾಡಿದ್ವಿ, ಬೇಕಾದಾಗ ರೊಕ್ಕ ಕೊಟ್ವಿ, ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ದಾಗ ಔಷಧಿ ಎಲ್ಲ ಕಳಿಸಿದ್ವಿ. ಆದ್ರೆ ಇವ್ರು ಯಾವಾಗ ಮೊಹಮ್ಮದ್ ಮುಯಿಜ್ ಬಂದ್ರೆ ಕಲಾಸ್ ಆತ ಏನು ಬೇಕಿತ್ತೋ ಏನಿಲ್ಲ, ಒಟ್ಟು ನಮ್ಮ ಜೊತೆ ಜಗಳ ತಗೊಂಡು ಒಟ್ಟು ಇತನ ಕಾಟ ನಮ್ಗೆ ಸಾಕತ್ತೀವಿ. ಮಾಲ್ಡೀವ್ಸ್, ಶ್ರೀಲಂಕಾದ ಸ್ವಲ್ಪ ಚೆನ್ನಾಗದೀವ್ರಿ. ಶ್ರೀಲಂಕಾದಲ್ಲಿರ್ತಕ್ಕಂಥ ಹಂಬಂತೋಟು ಬಂದರು. ಯಾವ ಬಂದ್ರಿ? ಈ ಹಂಬಂತೋಟು ಬಂದರನ್ನ ಯಾರು ಸಾಲ ಕೊಟ್ಟು ಆಕ್ರಮಣ ಮಾಡ್ಕೊಂಡ್ರಂದ್ರ ಚೀನಾ ದೇಶದವ್ರು ಆಕ್ರಮಣ ಮಾಡ್ಕೊಂಡ್ರಿ. ಅದನ್ನು ವಶಪಡಿಸ್ಕೊಳೋದಕ್ಕಿಂತ ಸಾಲ ಕೊಟ್ಟು ಅದಕ್ಕಿಂತ ಅವರು ತೀರಿಸದೇ ಇರುವಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಕೊಟ್ಬಿಟ್ರಿ. ಯಾರು? ಚೀನಾ ದೇಶ. ಅದಕ್ಕೋಸ್ಕರ ಇವ್ರು ಏನು ಮಾಡ್ರಂದ್ರಪ್ಪ ಅಂದ್ರೆ ಇವ್ರದೊಂದು ಕಾಟ್ ನಮ್ಗೆ ಜಾಸ್ತಿ ಆಯ್ತು ಇವಾಗ ಶ್ರೀಲಂಕಾದಲ್ಲಿ. ಇಲ್ಲಿದ್ದ ಅವರು ನಮ್ನ ಕಂಟ್ರೋಲ್ ಮಾಡೋಂಥ ಕೆಪಾಸಿಟಿ ಅವ್ರಿಗೆ ಬಂದ್ಬಿಡತ್ರಿ ಇವಾಗ. ಓಕೆನಾ. ಸೊ ಶ್ರೀಲಂಕಾದ ನಮ್ಗೆ ಇವಾಗ ದೊಡ್ಡ ತೆಲ್ನಿ ಹೊಯ್ತು. ಯಾಕಂದ್ರಪ್ಪ ಅದ್ರ ಯಾರು ಕಂಟ್ರೋಲ್ ಆಗೈತೆ ಅಂದ್ರಪ್ಪ ಚೀನಾ ದೇಶ ಕಂಟ್ರೋಲ್ ಆಗೈತಿ. ಚೀನಾ ದೇಶ ನೋಡ್ತಿರಲ್ಲ ಅವರು, ಅವ್ರಿಗೆ ಇದು ಮಾಡಕ್ಕೆ ಬರ್ತನ್ರಿ ಅವರು. ನಮ್ಮ ದೇಶದ ಭಾಗನ ನನ್ನ ಮಂದಿ ಅದ. ಬಾಂಗ್ಲಾದೇಶ ಅಂತ ಇಷ್ಟು ದಿನ ಚೆನ್ನಾಗಿತ್ರಿ ಬಾಂಗ್ಲಾ ವಾತಾವರಣ. ಯಾವಾಗ ಶೇಖ್ ಹಸೀನಾ ಅವರು ಕೆಳಗಿಳಿದು ಏನು ಹೊಸದಾಗಿ ಪ್ರಧಾನಮಂತ್ರಿ ಆಗ್ಯಾರಲ್ರಿ, ಅವಲ್ಲಿದ್ದ ಇಲ್ಲಿ ತಿಕ್ಕಾಟ ನಡೆದೈತಿ. ಇವ್ರ ಕಾಟ ಮತ್ತು ಇವ್ರದ್ದು ಒಂದು ದೊಡ್ಡ ತೆಲ್ಲಿ ಹೋಗ್ಬಿಡೋದು ನಮ್ಗೆ. ಓಕೆನಾ. ನೆಕ್ಸ್ಟ್ ನೋಡ್ರಿ, ನೇಪಾಳಕ್ಕೆ ಹಂಗ ನಮ್ಮ ಚೀನಾ ದೇಶ ನೇಪಾಳಕ್ಕೆ ಏನು ಮಾಡಾಕತ್ರಿ, ಸ್ವಲ್ಪ ರೊಕ್ಕ ಕೊಟ್ಟು ಸ್ವಲ್ಪ ಹಂಗೆ ಜಗ್ಗಲ್ ರೊಕ್ಕ ಕೊಟ್ಟು ಒಟ್ರ ಅವ್ರನ್ನ ಆಲ್ರೆಡಿ ಮುಗ್ಸಕ್ಕೆ ಪ್ಲ್ಯಾನ್ ಮಾಡ್ಯಾರ ಅವರು. ಸೊ ಇದ್ರದ್ದು ಒಂದು ದೊಡ್ಡ ತೆಲ್ನಿ ಆಗೈತಿ. ಸ್ವಲ್ಪ ಭೂತಾನ್ಯಾಗ ಒಂದು ಸ್ವಲ್ಪ ಚಲೋ ದಿನ ನಾವು ಇಲ್ಲಿ ಕೂಡ ತಿಕ್ಕಾಟ ನಡೆದೈತಿ ಇವಾಗ. ಹೆಂಗೆ ದೇಶ ನೆನಪಿಟ್ಟು ಗೊತ್ತಾದ್ರೆ ನಮ್ಗೆ ಗೊತ್ತಾದನಕ ಅದನ್ನ ಲಾಸ್ಟ್ ನೋಡ್ರಿ, ಒಂದೇ ಒಂದು ನಿಮಿಷ ಇಲ್ಲಿ ಬರೆದ್ಬಿಟ್ಟಿನಿ ಆಲ್ರೆಡಿ. ನಾನು ಏನು ನೆನಪು ಮಾಡಿ, ನಾನು ಸಾರ್ಕ್ಲಿದ್ದ ಸಾಕು ತಗೊಂಡೆ. ಯಾರ್ಯಾರು ನಮಗೆ ಸಾಕಾಗ್ಯಾರಂದ್ರಪ್ಪ ಅಂದ್ರೆ ಪಾಕಿಸ್ತಾನದ್ರ ಕಾಟ ನಮಗೆ ಸಾಕಾಗೈತಿ, ಅಫ್ಘಾನಿಸ್ತಾನದ್ರ ಸಾಕಾಗೈತಿ ಯಾಕಂದ್ರೆ ತಾಲಿಬಾನ್ಯರು ಬಂದ್ರೆ, ಮಾಲ್ಡೀವ್ಸ್ ಕಾಟ ನಮಗೆ ಸಾಕಾಗೈತಿ ಯಾಕಂದ್ರಪ್ಪ ಮೊಹಮ್ಮದ್ ಮುಯಿಜ್ ಅಧ್ಯಕ್ಷ ಆಗಿದ್ನ, ಅವಲಿದ್ದ ಒಟ್ಟು ಇಂಡಿಯಾಕ್ಕೆ ಅಪೋಸಿಟ್ ಕೆಲಸನ ಮಾಡಕತ್ರ ಅವರು. ಸೊ ಇವ್ರದ್ದು ಸಾಕಾತು. ಇವಾಗಲೇ ಪಾಠ ಕಲಿಸಿವಿ, ಇನ್ನೊಂದು ಸ್ವಲ್ಪ ಕಲ್ಸೋ ಟೈಮ್ ಬರ್ತದೆ. ಇನ್ನು ಶ್ರೀಲಂಕಾ ಇದು ಒಂದು ಸ್ವಲ್ಪ ಇವ್ರ ಕಾಟ ಇವ್ರದ್ದು ಕಾಟ ನಮ್ಗೆ ಸಾಕಾಗೈತಿ. ನೆಕ್ಸ್ಟ್ ಬಾಂಗ್ಲಾದೇಶದಾಗ ಇಷ್ಟು ದಿನ ಶೇಖ್ ಹಸೀನಾ ಅವರಿದ್ದರು, ಒಂದು ಲೆಕ್ಕಕ್ಕೆ ಚೆನ್ನಾಗಿತ್ತು. ಇವಾಗ ಬಾಂಗ್ಲಾದೇಶದಾಗ ಯಾವಾಗ ಶೇಖ್ ಹಸೀನಾ ಸರ್ಕಾರ ಬಿತ್ತು, ಇವ್ರದೊಂದು ಕಾಟ ನಮಗೆ ಸಾಕಾಗ್ಬಿಡೈತಿ. ಬಾಂಗ್ಲಾದೇಶದ್ದು ಕೂಡ ನಮ್ಗೆ ಸಾಕಾಗೈತಿ. ನೆಕ್ಸ್ಟ್ ನೇಪಾಳದಾಗ ಏನ್ರಿ, ಇಷ್ಟು ದಿನ ನಾವು ಚೆನ್ನಾಗಿದ್ದೀವಿ, ಇವಾಗೂ ಚೆನ್ನಾಗಿದ್ದೀವಿ, ಆದರೆ ಈ ಚೀನಾದವ್ರು ಅವ್ರ ಮೇಲೆ ಕಣ್ಣಿಟ್ಟಾರ. ಸೊ ಇವ್ರದ್ದೊಂದು ಸ್ವಲ್ಪ ನಮ್ಗೆ ಸಾಕಾಗೈತಿ ಇವಾಗ. ನೆಕ್ಸ್ಟ್ ಭೂತಾನ್ ದೇಶ ನೋಡ್ರಿ, ಇದೊಂದು ಸ್ವಲ್ಪ ಚೆನ್ನಾಗೈತಿ. ಭೂತಾನ್ ನೆನ್ಪಿಟ್ಬಿಡ್ರಿ, ಭೂತಾನ್. ಓಕೆನಾ. ಇಲ್ಲಿ ನಾವೇನು ಇದು ಗೊತ್ತದ, ಸಾಕು ನೆನಪಿಟ್ಟೆ, ಸಾಕ್ಲಿದ್ದ ಇವೆಲ್ಲ ಟ್ರಿಕ್ ಮಾಡಿದೆ ನಾನು. ಟ್ರಿಕ್ ಅನ್ನೋದಕ್ಕಿಂತ ಅಲ್ಲೆಲ್ಲೇ ಕಂಪೇರ್ ಮಾಡ್ಕೊಂಡು ನೋಡಿದೆ. ಇನ್ನೊಂದು ಟ್ರಿಕ್ ನೆನ್ಪಿಡ್ಬೇಕಂದ್ರೆ ಇವ್ರು ನೋಡ್ರಿ, ಇವರೆಲ್ಲ ನಮ್ಮ ಭಾರತ ದೇಶದ ಗಡಿ ಭಾಗ ಹಂಚ್ಕೊಂಡ ದೇಶಗಳು ಎಕ್ಸೆಪ್ಟ್ ಚೀನಾ ನೋಡ್ರಿ. ಯಾವ್ದ್ರಿ? ಚೀನಾವನ್ನು ಹೊರತುಪಡಿಸಿ, ಚೀನಾ ಬರ್ತಲ್ರಿ ಇಲ್ಲಿ, ಚೀನಾ ದೇಶವನ್ನು ಹೊರತುಪಡಿಸಿ ಎಲ್ಲ ದೇಶಗಳು ಸಾರ್ಕ್ನಾಗ ಬರ್ತಾವ್ರಿ. ಯಾಕಂದ್ರಪ್ಪ ಅಂದ್ರೆ ಇವರು ದೊಡ್ಡ ಮಂದಿರಿ ಚೀನಾದರ ಸವಾಸನ ಬೇಡ ನಮ್ಗೆ. ಇಲ್ಲಿ ನೇಪಾಳ ಮತ್ತು ಭೂತಾನ್ ನಡ್ಬರ್ಕ್ ಬರೋದಕ್ಕೋಸ್ಕರ ಚೀನಾದರ ಕಾಟ ಒಂದು ಸ್ವಲ್ಪ ನಮಗೆ ಕಡಿಮೆ ಐತಿ, ಜಾಸ್ತಿನೇ ಐತಿ, ನೆನ್ಪಿಡ ಕಷ್ಟ ಇದೆ. ಗೊತ್ತಾದ್ರೆ ಇಲ್ಲಿ ನೇಪಾಳ ಭೂತಾನ್ ಬರೋದಕ್ಕೋಸ್ಕರ ಇವ್ರ ಚೀನಾದರ ಕಾಟ ಒಂದು ಸ್ವಲ್ಪ ನಮ್ಗೆ ಕಡಿಮೆ ಇರೋದಕ್ಕೋಸ್ಕರ ಅದನ್ನು ಹಿಂಗೆ ನೆನ್ಪಿಡ್ಬೋದು. ಚೀನಾ ದೇಶ ಬರ್ತಾ ಸಾರ್ಕ್ನಾಗ ಬರಲ್ಲ.
ಅರ್ಥ ತನಕಳದ್ನ ಸ್ವಲ್ಪ ಈಜಿಯಾಗಿ ನೋಡ್ರಿ. ಸಾರ್ಕ್ಲಿದ್ದ ಸಾಕು ತಗೊಂಡೆ ಇಷ್ಟೇ. ಓಕೆ, ಯಾರ್ಯಾರು ಸಾಕಾಗ್ಯಾರ ವಿಡಿಯೋದ ಎಕ್ಸ್ಪ್ಲೇನ್ ಮಾಡೀನಿ, ಕೂಲಾಗಿ ನೋಡ್ರಿ. ಇದು ವಿಡಿಯೋ ಅರ್ಥ ಆಗ್ಯ ಟ್ರಿಕ್ ನೆನಪು ಉಳಿದು ತನಕಳದ್ನ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ನಿಮ್ಗೆ ಏನಾದರೂ ಟ್ರಿಕ್ಸ್ ಬೇಕಿದ್ರಪ್ಪ ಅಂದ್ರೆ ಕಮೆಂಟ್ ಮಾಡಿರಿ. ಅರ್ಥ ಆಗತ್ತಂದ್ರೆ ಇಲ್ಲಾಂದ್ರಪ್ಪ ಇಲ್ಲನ್ರಿ, ಮತ್ತು ಬೇರೆ ಮಾಡಮ್ರಿ. ಇವಾಗ ನೋಡ್ರಿ, ಒಂದು ಇದ್ರಾಗ ಪಾಕಿಸ್ತಾನದಾಗ ಪಿ ತಗೊಂಡೆ, ಎ ತಗೊಂಡೆ, ಬಿ ತಗೊಂಡೆ, ಅವೇನೋ MBBS ಪೇನು, ಆಮೇಲೆ ಅವು ಏನೇನೋ ಬರ್ತಾವ್ರಿ ಅಪ್ಪ. ಅವು ಹೆಂಗೆ ನೆನ್ಪಿಡ್ಬೇಕ್ರಿ ಅವನ? ಹಾಂ, ಒಂದು ಬಿಮ್ಸ್ಟೇಕ್ಗೂ ಅದಕ್ಕೆ ಬರ್ತೈತಿ, ಸಾರ್ಕಿಗೂ ಅದಕ್ಕೆ ಬರ್ತೈತಿ. ಅವು ಟ್ರಿಕ್ ನೆನ್ಪಿಡ್ಬೇಕಾ, ಇನ್ನೊಂದು ನೆನ್ಪಿಡ್ಬೇಕು ನಾವು, ಹೌದಲ್ಲ? ಸಿಂಪಲ್ ರೀ, ಹೆಸರಿನಾಗ ಸಾರ್ಕು ಸಾಕು ಇದು ತೊಗೊಂಡು ಒಂದು ಟ್ರಿಕ್ ಮಾಡಿದ್ವಿ ನಾವು, ಅಷ್ಟೇ ಸಿಂಪಲ್. ಟ್ರಿಕ್ಸ್ ಮಾಡಿದ್ರೆ ಈ ರೀತಿಯಾಗಿ ಮಾಡ್ಬೇಕ್ರಿ. ಓಕೆನಾ? ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಳ್ಳೋದನ್ನ. ವಿಡಿಯೋ ನಿಮ್ಗೆ ಇಷ್ಟ ಆದ್ರಪ್ಪ ಅಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಒನ್ ಮೋರ್ ಟೈಮ್ ಥ್ಯಾಂಕ್ ಯು ವೆರಿ ಮಚ್. ಯಾವಂದೇ ಆಗಿರ್ಲಿ ಅನ್ಸೋರ್ ನಾವಾಗಿರ್ಬೇಕು.